ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಕಟ್ಟಿದ ಭದ್ರಕೋಟೆಗೆ ಈಗ ಒಳಗಿನಿಂದಲೇ ಕೊಡಲಿಪೆಟ್ಟು ಬಿದ್ದಿದೆ. ಎಷ್ಟೇ ಕಣ್ಣೀರು ಹಾಕಿದರೂ, ಎಷ್ಟೇ ಕೈಮುಗಿದು ಕೇಳಿಕೊಂಡರೂ ಬಂಡಾಯದ ಕಿಚ್ಚು ಮಾತ್ರ ಆರಿಲ್ಲ. ಇವತ್ತು ನಾಮಪತ್ರ ವಾಪಸ್ ಪಡೆಯಲು ಇದ್ದ ಕೊನೆಯ ಅವಕಾಶವೂ ಮುಗಿದು ಹೋಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸೋಲೊಪ್ಪಿಕೊಂಡಿದೆ. ಸಾದಿಕ್ ಪೈಲ್ವಾನ್ ಅಖಾಡದಿಂದ ಹಿಂದೆ ಸರಿಯಲಿಲ್ಲ. ಕೈ ಕಾರ್ಯಕರ್ತರ ಆಸೆ ಇವತ್ತು ಮಣ್ಣು ಪಾಲಾಗಿದೆ. ದಾವಣಗೆರೆ ದಕ್ಷಿಣದ ರಾಜಕೀಯ ಇತಿಹಾಸದಲ್ಲಿ ಇಂದು ಕಪ್ಪು ಚುಕ್ಕೆಯಾಗಿ ಉಳಿಯುವ ದಿನ. ಕಾಂಗ್ರೆಸ್ ಹೈಕಮಾಂಡ್ನ ದೂತರು ದಾವಣಗೆರೆಯ ಬೀದಿ ಬೀದಿ ಅಲೆದರು. ಸಾದಿಕ್ ಪೈಲ್ವಾನ್ ಅವರ ಕಾಲು ಹಿಡಿಯದಷ್ಟೇ ಬಾಕಿ ಇತ್ತು. ಆದರೆ ಸಾದಿಕ್ ಮಾತ್ರ ಯಾವುದಕ್ಕೂ ಬಗ್ಗಲಿಲ್ಲ. ಅವರ ಹಠ ಇಂದು ಕಾಂಗ್ರೆಸ್ ಪಕ್ಷದ ನಿದ್ದೆಗೆಡಿಸಿದೆ. ವಿಧಿಯಾಟವೋ ಅಥವಾ ಹಠವೋ? ದಿವಂಗತ ಶಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಶಮನೂರು ಅವರಿದೇ ಈ ಬಾರಿ ಹಾದಿ ಸುಗಮವಾಗಿಲ್ಲ. ತನ್ನವರೇ ಆದ ಸಾದಿಕ್ ಪೈಲ್ವಾನ್ ಈಗ ಶತ್ರುವಾಗಿ ಕಣಕ್ಕಿಳಿದಿದ್ದಾರೆ. ಒಡೆದ ಮನೆ ಕಾಂಗ್ರೆಸ್. ಮುಸ್ಲಿಂ ಮತಗಳೇ ಕಾಂಗ್ರೆಸ್ನ ಶಕ್ತಿ ಅಂದುಕೊಂಡಿದ್ದ ನಾಯಕರಿಗೆ ಈಗ ದೊಡ್ಡ ಆಘಾತವಾಗಿದೆ. ಮತಗಳು ಹಂಚಿ ಹೋಗುವುದು ಖಚಿತವಾಗಿದೆ. ಹಿರಿಯ ನಾಯಕ ಸುಭಾನ್ ಸಾಬ್ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಲಾಗಿದೆ. ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದವರನ್ನು ಹೀಗೆ ಹೊರಹಾಕುವ ಸ್ಥಿತಿ ಬಂದಿರುವುದು ಕಾರ್ಯಕರ್ತರಿಗೆ ನೋವು ತಂದಿದೆ. ಬಿಜೆಪಿಯ ಹಬ್ಬದ ವಾತಾವರಣ. ಕಾಂಗ್ರೆಸ್ ಮನೆಯಲ್ಲಿ ಅಳು ಶುರುವಾಗಿದ್ದರೆ, ಇತ್ತ ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಅದೃಷ್ಟ ಒಲಿದು ಬಂದಂತಿದೆ. ಕಾಂಗ್ರೆಸ್ನ ಒಳಗಿನ ಜಗಳವನ್ನು ನೋಡಿ ಅವರು ತಮ್ಮ 2ನೇ ಹಂತದ ಪ್ರಚಾರವನ್ನು ವಿಜಯೋತ್ಸವದಂತೆ ಮಾಡುತ್ತಿದ್ದಾರೆ. ಅಂಕಿಅಂಶಗಳ ಆತಂಕ. ಈಗ ಅಖಾಡದಲ್ಲಿ ಉಳಿದಿರುವುದು 25 ಅಭ್ಯರ್ಥಿಗಳು. ಅದರಲ್ಲಿ 13 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಮತದಾರರ ಮನಸ್ಸು ಈಗ ಗೊಂದಲದ ಗೂಡಾಗಿದೆ. ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಮೇ 4ಕ್ಕೆ ಫಲಿತಾಂಶ ಬರಲಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಈಗಲೇ ಸೋಲಿನ ಭಯದಲ್ಲಿ ಮುಖ ಸಣ್ಣಗೆ ಮಾಡಿಕೊಂಡಿದ್ದಾರೆ. ಶಮನೂರು ಕುಟುಂಬದ ಪರಂಪರೆ ಉಳಿಯುತ್ತಾ ಅಥವಾ ಬಂಡಾಯದ ಕಿಚ್ಚು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತಾ? ಕಾದು ನೋಡೋಣ.